ವಿ1 ಆಕ್ವಾಟಿಕ್ ಕ್ಲಬ್ ಮಂಗಳೂರು ವತಿಯಿಂದ ರಾಜ್ಯ ಮಟ್ಟದ ವಿ1 ಆಕ್ವಾ ಕಾರ್ನಿವಾಲ್ 2025 ಮೇಯರ್ ಕಪ್ ಈಜು ಸ್ಪರ್ಧೆಯು ಫೆಬ್ರವರಿ 2ರಂದು ಮಂಗಳೂರಿನ ಸ್ಮಾರ್ಟ್ ಸಿಟಿಯಡಿ ನಿರ್ಮಾಣವಾದ ಎಮ್ಮೆಕೆರೆ ಈಜುಕೊಳದಲ್ಲಿ ನಡೆಯಲಿದೆ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಮನೋಜ್ ಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಮೇಯರ್ ಮನೋಜ್ ಕುಮಾರ್, ಉಪಮೇಯರ್ ಭಾನುಮತಿ, ವಿಧಾನ ಪರಿಷತ್ನ ಶಾಸಕರಾದ ಐವನ್ ಡಿಸೋಜಾ, ಮಂಜುನಾಥ್ ಭಂಡಾರಿ, ಪ್ರೇಮಾನಂದ ಶೆಟ್ಟಿ, ಪಾಲಿಕೆ ಆಯುಕ್ತರಾದ ರವಿಚಂದ್ರ ನಾಯಕ್, ವಿಪಕ್ಷ ನಾಯಕ ಅನಿಲ್ ಕುಮಾರ್ ಭಾಗಿಯಾಗಲಿದ್ದಾರೆ. ಸ್ಪರ್ಧೆಯು 14 ವಿಭಾಗಗಳಲ್ಲಿ ನಡೆಯಲಿದ್ದು, ರಾಜ್ಯದ ಹೊಸ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ನಾನ್ ಮೆಡಲಿಸ್ಟ್ ವಿಭಾಗದಲ್ಲಿ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. 70 ವೈಯಕ್ತಿಕ ವಿಭಾಗದಲ್ಲಿ ಹಾಗೂ 6 ರಿಲೇ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದ್ದು, ಬೆಂಗಳೂರು, ಬೆಳಗಾವಿ, ಮಂಡ್ಯ, ಪುತ್ತೂರು, ಹಾಸನ, ಮಂಗಳೂರು, ಉಡುಪಿ, ಕುಂದಾಪುರ, ಕಾರ್ಕಳ ಸೇರಿದಂತೆ 350ಕ್ಕೂ ಅಧಿಕ ಈಜುಪಟುಗಳು ಭಾಗವಹಿಸಲಿದ್ದಾರೆ ಎಂದವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಿ1 ಆಕ್ವಾಟಿಕ್ ಕ್ಲಬ್ ನಿರ್ದೇಶಕರುಗಳಾದ ನವೀನ್, ರೂಪಾಪ್ರಭು, ಮಧುರಾಜ್, ಹಿರಿಯ ತರಬೇತುದಾರ ಲೋಕರಾಜ್ ವಿಎಸ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಬರುವ 2 ತಾರೀಕರಂದು ಫೆಬ್ರವರಿ 2ಕ್ಕೆ ಮಂಗಳೂರಿನ ಸ್ಮಾರ್ಟ್ ಸಿಟಿ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ ಎಮ್ಮೆಕೆರೆಯಲ್ಲಿ, ಅಲ್ಲಿರುವಂಥ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಮಹಾನಗರ ಪಾಲಿಕೆ ಮತ್ತು ವಿ1 ಆಕ್ವಾಟಿಕ್ ಕ್ಲಬ್ ಇದರ ಸಹಯೋಗದಲ್ಲಿ ಒಂದು ರಾಜ್ಯ ಮಟ್ಟದ ಈ ಒಂದು ಈಜು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಸ್ಪರ್ಧೆಗೆ ವಿಶೇಷವಾಗಿ ಸನ್ಮಾನ್ಯ ಸ್ಪೀಕರ್ ಅವರು, ವಿಧಾನಸಭೆ ಕರ್ನಾಟಕ ಯುಟಿ ಖಾದರ್ ಅವರು, ಅದೇ ರೀತಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು, ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ರವರು, ಡಾಕ್ಟರ್ ವೈ ಭರತ್ ಶೆಟ್ಟರವರು, ಡೆಪ್ಯೂಟಿ ಮೇಯರ್ ಆದಂಥ ಭಾನುಮತಿರವರು, MLC ಅವರಾದಂಥ ಮಂಜುನಾಥ್ ಭಂಡಾರಿಯವರು, ಐವನ್ ಡಿಸೋಜರವರು, ಮುಖ್ಯ ಸಚಿವರಾದಂಥ ಪ್ರೇಮನ ಶೆಟ್ಟರವರು, ಅದೇ ರೀತಿ ವಿರೋಧ ಪಕ್ಷ ನಾಯಕರಾದಂಥ ಅನಿಲ್ರವರು, ಎಲ್ಲರೂ ಗಣ್ಯರು, ವಿಶೇಷ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 14 ವಿಭಾಗಗಳಲ್ಲಿ ಈ ಒಂದು ಸ್ಪರ್ಧೆ ನಡೆಯಲಿಕ್ಕಿದೆ, ಬಾಲಕರ ಮತ್ತು ಬಾಲಕಿಯರ ಸ್ಪರ್ಧೆ. ಅದೇ ರೀತಿ ಈ ಸ್ಪರ್ಧೆಗೆ ರಾಜ್ಯದಾದ್ಯಂತ ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಬೆಳಗಾವಿ, ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಸ್ಪರ್ಧಾಳುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 15-25 ಒಂದು ಏನು ಒಲಿಂಪಿಕ್ ಸ್ಟ್ಯಾಂಡರ್ಡ್ ಸೈಜಿನ ಒಂದು ಈಜುಕೊಳದಲ್ಲಿ ಈ ಒಂದು ಸ್ಪರ್ಧೆ ವಿಶೇಷವಾಗಿ ಬಹಳ ವರ್ಷಗಳ ನಂತರ ಮಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಈ ಒಂದು ಈಜು ಸ್ಪರ್ಧೆ ನಡೆಯಲಿಕ್ಕಿದೆ. ಈ ಸ್ಪರ್ಧೆಯು ವಿಜೇತರಾದವರಿಗೆ ಒಂದು ವಿಶೇಷವಾದ ಪದಕ ಮತ್ತು ಸನ್ಮಾನ ಪತ್ರವನ್ನು ನೀಡಿ ಕೂಡ ನಾವು ಗೌರವಿಸುತ್ತೇವೆ. ಅದೇ ರೀತಿ ಈ ಒಂದು ಓಟದಲ್ಲಿ ಹೆಚ್ಚು ಅಂಕವನ್ನು ಗಳಿಸಿದಂಥ ಈಜುಪಟ್ಟಿಗೆ ಒಂದು ಚಾಂಪಿಯನ್ಶಿಪ್, ವೈಯಕ್ತಿಕ ಒಂದು ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗುವುದು. ಅದೇ ರೀತಿ ಹೆಚ್ಚು ಅಂಕ ಗಳಿಸಿದಂಥ 3 ತಂಡಕ್ಕೆ ಮೇಯರ್ ಕಪ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗುವುದು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.